ಶಿರಹಟ್ಟಿ ತಾಲೂಕು ಪಂಚಾಯತ್ ಆಡಳಿತಾಧಿಕಾರಿಗಳು ಹಾಗೂ ಗದಗ ಜಿಲ್ಲಾ ಪಂಚಾಯತ್ ಮುಖ್ಯ ಯೋಜನಾಧಿಕಾರಿಗಳಾದ ಎಎ ಕಂಬಾಳಿ ಮಠ ಅವರ ಅಧ್ಯಕ್ಷತೆಯಲ್ಲಿ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕು ಪಂಚಾಯತ್ ಸಾಮಾನ್ಯ ಸಭೆಯನ್ನು ಏರ್ಪಡಿಸಲಾಗಿತ್ತು. ಈ ಸಭೆಯಲ್ಲಿ ಶಿರಹಟ್ಟಿ ತಾಲೂಕು ಇಲಾಖೆಯ ಎಲ್ಲ ಅಧಿಕಾರಿಗಳು ಉಪಸ್ಥಿತರಿದ್ದರು. ಅಧಿಕಾರಿಗಳ ನಡೆಗೆ ಬೇಸರ ವ್ಯಕ್ತಪಡಿಸಿದ ಮುಖ್ಯ ಯೋಜನಾಧಿಕಾರಿಗಳು ಅಧಿಕಾರಿಗಳಿಗೆ ಇಲಾಖೆಯ ಸಮರ್ಪಕ ಮಾಹಿತಿ ಇಲ್ಲದೆ ಇರುವುದು ಅವರನ್ನ ಕೆರಳಿಸಿತು. ಕೆಲ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡು ನಿಮ್ಮ ಇಲಾಖೆಯ ಪ್ರಸ್ತಾವನೆಯ ಕುರಿತು ನಿಮಗೆ ಮಾಹಿತಿ ಇಲ್ಲದಿರುವುದು ನಾಚಿಕೆಗೇಡಿನ ಸಂಗತಿ ಎಂದರು. ಎಷ್ಟೋ ಜನ ಅಧಿಕಾರಿಗಳಿಗೆ ನಿಮ್ಮ ಇಲಾಖೆಯಲ್ಲಿ ಇರುವ ವಿಷಯಗಳ ಕುರಿತು ಮಾಹಿತಿ ಇಲ್ಲದಿರುವುದು ವಿಪರ್ಯಾಸವೇ ಸರಿ ಎಂದು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ತಾವು ಮಂಡನೆ ಮಾಡಬಹುದು, ತಾವು ತಾಲೂಕು ಹೇಳ್ತಿಲ್ಲ. ಮೊಬೈಲ್ ನೋಡ್ಬೇಡ ಅಂತ ಮತ್ತೇನು ಎದಕ್ಕೆ ಎರಡನೇ ಸಲ ಹೇಳಿದ್ದೆ ನಿಮಗೆ. ನೀವು ಫೋನ್ ನೋಡಕ್ ಬಂದಿದ್ದೀನಲ್ಲ ನಾನು ನಿಮಗೆ. ಇದು ಸ್ಟಾಫ್ ಯಾರು ಬರೋದೇ ಇರ್ಬೋದು. ಶಿರಟ್ಟಿ ರಿವ್ಯೂ ಮಾಡ್ತಾ ಇದ್ರು, ಯಾಕೆ ಬರ್ತಾರೆ? GB ಇತ್ತು, ಜನರಲ್ ಬಾಡಿ ಇತ್ತು, ಯಾಕೆ ಬರ್ತಾರೆ? ಕಳಿಸ್ತೀವಿ, ಅರ್ಜೆಂಟ್ ಕಳಿಸ್ಕೊಡಿ. ಅವ್ರ ಕಡೆ ಒಂದು ಕೋಟಿ ದುಡ್ಡು ಕೊಟ್ಟಿದೆ, ರಿವ್ಯೂ ಮಾಡಬೇಕಾಗಿದೆ. ಏನಿದೆ ಅಂದ್ರೆ GB ಅರ್ಥ ಏನು? ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಮೊನ್ನೆ ಒಂದು KDP ಮೀಟಿಂಗ್ ನೋಡಿದಾಗ ಟೋಟಲಿ KDP ಆ ಮಾಹಿತಿ ಹೇಳ್ಬೇಕಾದ್ರೆ ತಾಲೂಕು ಆಫೀಸರ್ ಸಮಾಧಿ ತಾಲೂಕು ಆಫೀಸರ್ ಎಲ್ಲರೂ ಅಂತ ಹೇಳೋದಲ್ಲ, ಗುಡ್ ಸಮಾಧಿ ವೆರಿ ಗುಡ್. ಆ ಮಾಹಿತಿ ನಿಮ್ಮ ಡಿಪಾರ್ಟ್ಮೆಂಟ್ ಇದ್ದು ನೀವು ಹೇಳಾರ್ದ ಸುಮ್ಮನೆ ನಿಂತಿರ್ತೀರಿ, ಇಲ್ಲಿ ಬಂದು ಮೊಬೈಲ್ ನೋಡ್ಕೊಂಡು ಕೊಡ್ತಿರಲ್ರಿ. ಎಲ್ಲರ ಮುಂದೆ ಜನಪ್ರತಿನಿಧಿಗಳು ಕೇಳ್ತಾ ಇದ್ದಾರೆ, ನಾಮಿನೇಟೆಡ್ ಮೆಂಬರ್ಸ್ ಕೇಳ್ತಾ ಇದ್ದಾರೆ, ಶಾಸಕರು ಕೇಳ್ತಾ ಇದ್ದಾರೆ. ನಿಮ್ಮ ಇಲಾಖೆ ಮಾಹಿತಿ ನಿಮಗೆ ಗೊತ್ತಿಲ್ಲ. ಎಷ್ಟು ನಗಪಾಡಿ ಕೆಟ್ಟ ಅನ್ಸ್ಬಿಡ್ತದೆ. ತಾಲೂಕು ಆಫೀಸರ್ಸ್ ಈ ಲೆವೆಲ್ ಟ್ರೀಟ್ ಆಗ್ತೀರಿ ಅಂತಂತಂದ್ರೆ ಅಲ್ಲೇ ಮೀಟಿಂಗ್ನವ್ರಿಗೆ ನಿಮ್ಮ ಡಿಪಾರ್ಟ್ಮೆಂಟ್ ಏನಿದೆ ಡಿಪೆಂಡ್ ಮಾಡ್ಕೊಳ್ಳಿ. ಮಾಹಿತಿ ಇರಬೇಕು, ಬೇಸಿಕ್ ಥಿಂಗ್ಸ್. ಬಹಳ ಕೆಟ್ಟ ಅನಿಸ್ತದೆ ನನಗೆ. ಆಫೀಸರ್ಸ್ ಆ ಲೆವೆಲ್ಗೆ ನೀವು ಮಾಹಿತಿ ನಿಮ್ಮ ಡಿಪಾರ್ಟ್ಮೆಂಟ್ ಗೊತ್ತಿಲ್ಲ, ಏನು ಹೇಳ್ಕೊಳಕ್ ನಿಮಗೆ ಆಗ್ತಾ ಇಲ್ಲ ಅಂತಂದ್ರೆ ಬಹಳ ವರ್ಷ ಇರುತ್ತೆ. ಸರಿ, ಇನ್ಮೇಲೆ ರಿವ್ಯೂ ಮಾಡ್ತೀನಿ ಅಂತ ಇವತ್ತು ಅಂಗನವಾಡಿ ವಿಸಿಟ್ ಮಾಡ್ತೀನಿ, ಒಂದಿಷ್ಟು ಶಾಲೆಗಳನ್ನು ವಿಸಿಟ್ ಮಾಡ್ತೀನಿ ಅಂತ ಅಂಗನವಾಡಿ ವಿಸಿಟ್ ಮಾಡ್ತೀನಿ. ಹೀಗೆ ನೀವು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಲಿಲ್ಲ ಅಂದ್ರೆ ನಾನು ಅಪ್ರೂವ್ ಕೊಡಲ್ಲ. ನನಗೆ ಬೇಕು ನಿಮಗೆ. ನೀವು ಯಾವ ಬೇಸ್ ಮೇಲೆ ಸೆಲೆಕ್ಷನ್ ಮಾಡಿದ್ದೀರಿ, ಪ್ರೊಸೀಜರ್ ಏನು, ಎರಡೇ ಮಾಡಿದ್ದೀರಿ ಅಂತಂದ್ರೆ ಎರಡೇ ಓಕೆ. ಎರಡೇ ಅಪ್ಲಿಕೇಶನ್ ಬಂದಿದ್ದು ಸರ್, ಇವು ಎಲಿಜಿಬಲ್ ಇದಾವೆ ಅಂತ ನೀವು ಹೇಳಿದ್ರೆ ನಾನು ಅಪ್ರೂವ್ ಮಾಡ್ಬೋದು. ನೀವು ಯಾರು ನನಗೆ ಸುಮ್ಮ ಇವರಾಗಿ ಕರಿಬೇಕು, ಇವರು ಕರಿಬೇಕು, ನಿಮ್ದು ಹೇಳ್ಕೊಡಿ ಅಂತ. ಆಮೇಲೆ ಎಲ್ಲ ತಾಲೂಕು ಲೈನ್ ಡಿಪಾರ್ಟ್ಮೆಂಟ್ಸ್ ನಿಮ್ಮ ಪ್ರಸ್ತಾವನೆ ನೀವೇ ಮಂಡನೆ ಮಾಡಬೇಕು. ನಿಮ್ಮ ಇಲಾಖೆ ಪ್ರಸ್ತಾವನೆಗಳನ್ನ ನೀವೇ ಮಂಡನೆ ಮಾಡಬೇಕು. ನಾಟ್ ಇವು ಅವ್ರದ್ದು ಏನು ಅಂಟೈಡ್ ಇರ್ತದೆ ಅದನ್ನ ಪ್ರಸ್ತಾವನೆ ಮಂಡನೆ ಮಾಡ್ತಾರೆ. ಚೇಂಜ್ ಆಫ್ ವರ್ಕ್ ಏನಿರ್ತಾವೋ ಅವಾಗ ಮಂಡನೆ ಮಾಡ್ತಾರೆ. ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಪ್ರಸ್ತಾವನೆ ನೀವೇ ಮಂಡನೆ ಮಾಡಬೇಕು. ಯಾಕೆ ಬೇಕು, ಅವಶ್ಯಕತೆ ಏನಿದು ಅಂತ ಮಂಡನೆ ಮಾಡಿದಾಗ GB-ದಲ್ಲಿ ಚರ್ಚೆ ಮಾಡಿ ಅಪ್ರೂವ್ ಮಾಡಬೇಕು. ನೀವು ಹೇಳಿದ್ರಷ್ಟೇ ಮಾಡ್ತೀನಿ ಅಂತ ನಾನು, ಇಲ್ಲ ಅಂದ್ರೆ ಇಲ್ಲ. ಮುಂದೋಗ್ರಿ. ಜಮೀನು ಸುಧಾರಣೆ ಇಂಡಿವಿಜುವಲ್ ಕೊಡ್ತೀರಾ, ಏನಿದೆ ಯಾರಿಗೆ ಕೊಡ್ತೀರಾ?